ತಾವು ಏನು ಯೋಗದಲ್ಲಿ ಯೋಗ ಇನ್ PG ಡಿಪ್ಲೊಮಾ. ಸೊ BCom ಮಾಡಿದಿರಿ. BCom ಮಾಡಿದ್ವಿ. PG ಡಿಪ್ಲೊಮಾ ಎಷ್ಟು ಕಾಲ ಮಾಡಿದ್ರಿ? ಅದು 1 year ಕೋರ್ಸ್ ಅದು. 1 year ಕೋರ್ಸ್ ಮಾಡಿದ್ರಿ. ಯಾವುದದು ಇದು ರೆಕಗ್ನಿಷನ್? ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ, KSU. ಸಂಸ್ಕೃತ ವಿಶ್ವವಿದ್ಯಾಲಯ ಇದ್ದು ಅಲ್ಲಿಂದ ಮಾಡಿರೋದು. ಸೊ ಕನ್ನಡ ಸಾಹಿತ್ಯ ಪರಿಷತ್ ಎದುರುಗಡೆ ಇದೆಯಲ್ಲ? ಹೌದು, ಕರೆಕ್ಟ್. ಅಲ್ಲಿ ತಾವು ಮಾಡಿದಿರಿ? ಹೌದು ಹೌದು. ಓಕೆ ಓಕೆ. ಯಾವ ಇಯರ್ ಮಾಡಿದ್ರಿ? ಲಾಸ್ಟ್ ಇಯರ್, ಹೋದ ವರ್ಷ. ಈಗ ನಿಮಗೆ ಯೋಗ ಅಲ್ಲಿ ಒಂದು ವರ್ಷ ಏನು ಜ್ಞಾನವನ್ನು ಪಡ್ಕೊಂಡ್ರಿ? ಯೋಗ ಜ್ಞಾನವನ್ನು ಯೋಗ ಏನು ಪಡ್ಕೊಂಡೆ ಅಂದರೆ, ನಾನು ಬಿಗಿನಿಂಗ್ ಬಿಫೋರ್ ಕಮಿಂಗ್ ಟು ಯೂನಿವರ್ಸಿಟಿ ಅಲ್ಲಿ ನಾನು ನಮ್ಮ ಆಸನಗಳು ಅದ್ರದ್ದು ಫಾರ್ಮೆಟ್, ಅಂದರೆ ನಮ್ಗೆ ಫಾರ್ಮೆಟ್ ಗೊತ್ತಿರಲಿಲ್ಲ. ಅಂದರೆ ಅಷ್ಟಾಂಗ ಯೋಗಗಳೇನು, ಅದ್ರ ನಿಯಮ ಯಾವ ಥರ ಸ್ಟಾರ್ಟ್ ಆಗುತ್ತೆ ಏನಂತ ಗೊತ್ತಿರಲಿಲ್ಲ. ಜಸ್ಟ್ ಅಭ್ಯಾಸ ಮಾಡ್ತಾ ಇದ್ರಿ, ಇದು ಮಾಡ್ತಾ ಇದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಏನಾಯಿತು, ಭಾಳ ಎಲ್ಲ ಗ್ರಂಥಗಳು ಏನಿದೆ, ಯಾವ್ಯಾವುದು ಹಠಯೋಗ ಪ್ರದೀಪಿಕಾ, ಅಲ್ಲೆಲ್ಲ ಹೆಂಗೆ ಉಲ್ಲೇಖ ಆಗಿದೆ, ಮತ್ತು ಯಾವ ನಮ್ಮ ಋಷಿಮುನಿಗಳು ಎಷ್ಟು ನಮ್ಮದು ಸಂಪತ್ತಿದೆ ನಮ್ಮಲ್ಲಿ ಅಂತ ನಮ್ಗೆ ಗೊತ್ತಾಗಿದೆ. ಆವಾಗ ಅಲ್ಲಿವರು ನಮಗೆ ಅಭ್ಯಾಸ ಒಬ್ರು ಹೇಳ್ಕೊಡ್ತಾರೆ, ಮಾಡ್ತಾರೆ. ಬಟ್ ಅಲ್ಲಿ ನಮ್ಮಲ್ಲೇ ಒಂದು ಶಕ್ತಿ ಇದೆ, ಅಪಾರವಾದ ಶಕ್ತಿ ಇದೆ. ಜೀವಾತ್ಮ ಯಾರು? ಪರಮಾತ್ಮ ಸೃಷ್ಟಿ. ಆ ಸೃಷ್ಟಿ ಆಗಿರೋರಿಗೆ ನಮ್ಮಲ್ಲೇ ಇದೆ. ಆ ನಮ್ಮಲ್ಲೇ ನಾವು ಕಂಡುಕೊಳ್ಳೋದು. ಇನ್ನರ್ ವರ್ಲ್ಡ್, ಗೋಯಿಂಗ್ ಟು ಇನ್ನರ್ ವರ್ಲ್ಡಲ್ಲೇ ನಾನು ಕಂಡುಕೊಂಡಿದ್ದು. ಅಂದರೆ ಅದರಿಂದ ಅಭ್ಯಾಸದಿಂದ ಏನಾಯಿತು, ಪ್ರಾಕ್ಟಿಕಲ್ ಆಗೋಯಿತು. ನಾವು ಏನಾಗ್ತದೆ, ಒಂದು ಚಿಕಿತ್ಸಾತ್ಮಕವಾಗೂ ಇತ್ತು. ಅದು ಕೌನ್ಸಿಲಿಂಗ್, ಯೋಗ ಆ್ಯಂಡ್ ಥೆರಪಿ ಇನ್ ಕೌನ್ಸಿಲಿಂಗ್ ಕೌನ್ಸ್ ಮಾಡಿದ್ದು. ಸೊ ಅಲ್ಲೇನಾಗಿದೆ, ಚಿಕಿತ್ಸಾತ್ಮಕವಾಗೂ ಮಾಡ್ತದೆ, ಜ್ಞಾನಾತ್ಮಕವಾಗೂ ಇತ್ತು. ಆಮೇಲೆ ಏನಾಗಿತ್ತು, ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಓರಿಯೆಂಟೆಡ್. ಇವಾಗ ಏನೊಂದು ಸಮಸ್ಯೆ ಆಗಿದೆ, ಅದಕ್ಕೆ ಸೊಲ್ಯೂಷನ್. ಒಂದು ಉದಾಹರಣೆ ಕೊಡ್ತೀರಾ? ಒಂದು ಉದಾಹರಣೆ ಅಂದರೆ ಮಂಡಿ ನೋವಿಗೆ ಏನು ಮಾಡ್ತಾರೆ, ಕೆಲವರು ಆಸನ ಮಾಡಿ ಅಂತ, ಕೆಲವರು ಆಗಲ್ಲ ಮಾಡೋಕ್ಕೆ, ದಪ್ಪಿರೋರು ಮಾಡೋಕ್ಕೆ. ಸೊ ವಿತ್ ಹೆಲ್ಪ್ ಆಫ್ ಬ್ರಿಕ್ಸ್, ವಿತ್ ಹೆಲ್ಪ್ ಆಫ್ ಸ್ಯಾಂಡ್, ಅದರಿಂದ ನಾವು ಅದನ್ನು ಒಂದು ಮಟ್ಟಿಗೆ ಅದನ್ನು ಹೆಲ್ಪ್ ಮಾಡಬಹುದು. ಸೊ ದಟ್ ಈಸ್ ಒನ್ ಆಫ್ ದಿ ವೇ ಟು ಹೆಲ್ಪ್ ದಿ ಯಾರು ಸಮಸ್ಯೆ ಇದ್ದವ್ರಿಗೆ ಮಾಡ್ಬೋದು. ಮತ್ತು ಆ ಥರ ಯಾರಾದರೂ ಪ್ರಾಕ್ಟಿಕಲ್ ಅಲ್ಲಿಗೆ ಪೇಷಂಟ್ಸ್ ಬರ್ತಿದ್ರಾ? ಪೇಷಂಟ್ಸು ಇಲ್ಲ, ಬರೀ ಸ್ಟೂಡೆಂಟ್ಸ್ ಮಾತ್ರ ಇದೆ. ಅವ್ರು ನಮ್ಗೆ ಹೇಳ್ಕೊಡ್ತಾ ಇದ್ರು ಈ ಥರ. ನಮ್ಮ ಸೊ ನೀವು ಯಾರನ್ನಾದರೂ ಟ್ರೀಟ್ ಮಾಡಿದ್ದೀರಾ? ಸದ್ಯಕ್ಕೆ ಯಾರೂ ಮಾಡಿಲ್ಲ. ಸೊ ಆ ಬಗ್ಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ಲ. ಪ್ರಾಕ್ಟಿಕಲ್ ನಾಲೆಡ್ಜು ನಾವು ಪಡ್ಕೊಂಡಿಲ್ಲ. ಸೊ ಮತ್ತೆ ನೀವು ಯೋಗದ ಬಗ್ಗೆ ಏನಾದರೂ ವಿಶೇಷವಾಗಿ ಹೇಳೋದಿದೆಯಾ? ಯೋಗ ನೀವು ಆ ನಂತರ ಕಲ್ತ ಮೇಲೆ ನೀವು ಡೈಲಿ ಲೈಫಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ. ದಿನದ ಎಷ್ಟು ವೇಳೆ ಅಭ್ಯಾಸ ಬಂದ್ಬಿಟ್ಟು ನಂದು ಬೆಳಗ್ಗೆ ಮಾಡ್ತೀನಿ. ಬೆಳಗ್ಗೆ ಎದ್ದು ನಾನು ಕೆಲಸಕ್ಕೆ ಹೋಗೋದ್ರಿಂದ ಕೆಲಸನೂ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು. ಹೌದು ಮುಖ್ಯ. ಅದರಿಂದ ಏನಾಗಿದೆ, ನಮ್ಮ ಕೆಲಸದಲ್ಲೂ ನನಗೆ ಒಂದು ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ. ಅಂದರೆ ನಾವು ಉತ್ಸಾಹದಿಂದ ಮಾಡ್ಬೋದು, ಚಟುವಟಿಕೆಯಿಂದ ಮಾಡ್ಬೋದು. ಓಕೆ. ಸೊ ಏನೋ ಮೈಂಡ್ ಕಾನ್ಸಂಟ್ರೇಷನ್, ಫೋಕಸ್ ಇದೆ, ಮತ್ತು ಮೋಟಿವೇಶನ್. ಅದರಿಂದ ನಮಗೆ ಒಂಥರ ಏನಾಗ್ತದೆ, ಸಹಾಯ ಆಗ್ತದೆ. ಬಟ್ ಅದು ಆಲಸ್ಯ ಕಮ್ಮಿ ಆಗುತ್ತೆ, ಪ್ರೊಡಕ್ಟಿವಿಟಿ ಚುರುಕುತನ ಜಾಸ್ತಿ ಇದೆ. ಸೊ ಇಂಡಿವಿಜುವಲಿ ಭಾಳ ವೈಯಕ್ತಿಕವಾಗಿ ಸಹಾಯ ಆಗಿದೆ, ತುಂಬ ಸಹಾಯ ಆಗಿದೆ. ಗ್ರೋತ್, ಇನ್ನೊಬ್ರಿಗೆ ಹಂಚ್ಬೇಕು ಅಂತ ನನ್ನ ಆಸೆ. ಪರ್ಸನಾಲಿಟಿ ಗ್ರೋತ್ ಆಗಿದೆ. ಹೌದು, ವೆರಿ ಗುಡ್. ನಿಮ್ಮ ಹೆಸರು? ಜೈ ಗುರುದೇವ್. ನಮಸ್ಕಾರ. ಯೋಗಶ್ರೀ ಮಲ್ಲಣ್ಣ ಅಂತ, ಯೋಗ ಮಾಸ್ಟ್ರು. ತಾವು ಏನೇನು ಯೋಗದಲ್ಲಿ ಅಧ್ಯಯನ ಮಾಡಿದ್ದೀರಿ? YAC ಯೋಗ ಅಂತ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸು. ಎಷ್ಟು ಅವಧಿದು? ಅದು 3 months ಕೋರ್ಸ್. ಆಮೇಲೆ ಯೋಗ ಡಿಪ್ಲೊಮಾ ಇನ್ ಯೋಗ, ಅದೆಷ್ಟು ಮಂತ್ಸು? ಅದು 1 year, 1 ವರ್ಷದ್ದು. ಆಮೇಲೆ MSc ಇನ್ ಯೋಗ 2 yearsದು. ಈ MSc ಇನ್ ಯೋಗ ಮಾಡೋಕ್ಕೇನು ಇದು ಬೇಸಿಕ್? ಅದು ಬಿಫೋರ್ MSc BCom ಮಾಡಿರಿ, ಎನಿ ಡಿಗ್ರಿ ಇರಬೇಕು. MSc ಇನ್ ಯೋಗ ಮಾಡಿದ್ರಿ. ಎಷ್ಟು ವರ್ಷ ಅದು ಕೋರ್ಸ್? ಅದು 2 years. ಎಲ್ಲಿ ಮಾಡಿದ್ರಿ? ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾ. ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾ ಇಲ್ಲಿ ಜಿಗಣಿ ಹತ್ರ ಇದೆಯಲ್ಲ, ಅದು ಯಶ್ವಾಸದ ಒಂದು ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್. ಎರಡು ಅಲ್ಲೇ ಇದೆಯಾ? ಇಲ್ಲ, ಇದು ಬೇರೆ. ಇದು ಯಲಂಕ್ ಬ್ರಾಂಚ್ ಇದೆ. ಯಲಂಕ್. ಅದು ಯಾರ್ದದು? ಅದು ಗುರುಜಿ ಮಾಡಿದ್ದಾರೆ. ಯಾರು ಅವರು? ಸ್ವಾಮಿ ವಿವೇಕಾನಂದ ಯೋಗ ಕೇಂದ್ರದ. ಅದು ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾ ಅಂತನಾ? ಅಪ್ಲಿಕೇಶನ್ ಮಾಡಿ. ಸರಿ. ಇದು ನಂತರ YACದು ನಮ್ಮ ಯಶ್ವಾಸ ನಾಗರತ್ನ ದೀದಿ ಅವರು ಮಾಡಿರ್ತಕ್ಕಂಥದ್ದು. ಅಲ್ಲಿ YAC ಕೋರ್ಸ್, ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ಅಲ್ಲಿ ಆಯಿತು. ಯೋಗ ಡಿಪ್ಲೊಮಾ ಬಂದು ಅಣ್ಣಾಮಲೈ ಯೂನಿವರ್ಸಿಟಿ, ತಮಿಳುನಾಡು. ಇಷ್ಟು ಎಲ್ಲ ಅಧ್ಯಯನ ಮಾಡಿದ ಮೇಲೆ ನಿಮ್ಮ ಯೋಗ ಜೀವನವನ್ನು ಯಾವಾಗ ಆರಂಭಿಸಿದ್ರಿ? ಹೇಗೆ ಆರಂಭ ಆಯಿತು? ನಂದು ಯೋಗ ಜೀವನ ಚಿಕ್ಕ ವಯಸ್ಸಿಂದ ನಮ್ಮ ಆಧ್ಯಾತ್ಮಿಕ ಫ್ಯಾಮಿಲಿ ನಮ್ಮದು. ಅರೌಂಡ್ ನಮ್ಮದು 14-16 ವರ್ಷ ಆಯ್ತು ನಾನು ಫುಲ್ ಓವರಲ್ಲಿ ಯೋಗದಲ್ಲಿ. ಅವೆಲ್ಲ ಧ್ಯಾನ ಎಲ್ಲ ಮಾಡ್ತಾ ಇದ್ವಿ. ಬಟ್ ಬೆಂಗಳೂರು ಎಜುಕೇಷನ್ ಬಂದಾಗ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆದೆ ನಾವು ಯೋಗದಲ್ಲಿ. ಅದು ಇನ್ವಾಲ್ವ್ ಆದೆ. ಅಲ್ಲ, ಈಗ ನೀವು ಪ್ರಾಕ್ಟಿಕಲ್ ಆಗಿ ಯೋಗ ಕಲಿಸ್ತಾ ಇದ್ದೀರಲ್ಲ, ಈಗ ಯಾವಾಗ ಆರಂಭ ಮಾಡಿದ್ರಿ? ಎಲ್ಲೆಲ್ಲಿ ಶುರು ಮಾಡಿದ್ರಿ? ಹೇಗೆ ಆರಂಭ ಮಾಡಿದ್ರಿ?
ಈ ಆರಂಭದ ನಿಮ್ಮ ಸಂದರ್ಭಗಳನ್ನು ಹೇಳ್ತೀರಾ? ಹಾಂ ಸ್ವಾಮೀಜಿ. ನಾನು ಆ್ಯಕ್ಚುಲಿ ಯೋಗಕ್ಕೆ ಒಂದು ಸ್ಟಾರ್ಟಿಂಗಲ್ಲಿ ಬೆಂಗಳೂರು ಮಾಡ್ತಾಯಿದ್ದೆ, ಬಟ್ ಡೀಪ್ ಆಗಿದ್ದಿಲ್ಲ. ಒಂದು ಸರಿ ಇಲ್ಲೇ ವಿಜಯನಗರ ಹತ್ರ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು. ಅಲ್ಲಿ ಒಬ್ಬರು ಸ್ವಾಮೀಜಿಯವರು ಈ ಥರ ನಿಮ್ಮ ಥರ ಕ್ಯಾಂಪ್ ಮಾಡಿದ್ರು. ಕ್ಯಾಂಪ್ ಮಾಡಿದಾಗ ಆಮೇಲೆ ಅಲ್ಲಿ ನನಗೂ ಕೆಲವೊಂದು ಕ್ವಶನ್ಗಳೆಲ್ಲ ನಾನು ಕೇಳಿದೆ. ನಾನು ಈ ಥರ ಶುಗರಿಗೆಲ್ಲ ಕಮ್ಮಿ ಆಗುತ್ತಾ ಹಿಂಗೆ ಏನಂತೆಲ್ಲ. ಆಮೇಲೆ ಅವರು ವಿತೌಟ್ ಮೆಡಿಸಿನ್ದಲ್ಲಿ ಮಾಡ್ಕೋಬೋದು ಹಂಗೆಲ್ಲ ಅಂತ ಕೇಳಿದರು. ಬಟ್ ಅದು ಥಾಟ್ಸ್ ಇಟ್ಕೊಂಡು ಅದಕ್ಕಿಂತ ಬಿಫೋರ್ ನನಗೆ ಯೋಗ ಬರೋ ಕಾರಣ ಏನಪ್ಪ ಅಂತಂದರೆ, ಒಬ್ಬರು ನಮ್ಮ ಹಾಸ್ಟೆಲಲ್ಲಿ ಇರ್ಬೇಕಾದ್ರೆ ನಮ್ಮ ಹಾಸ್ಟೆಲ್ ಮನೆ ಮುಂದೆ ಒಬ್ಬರು ಮ್ಯಾನೇಜರ್ ಇದ್ದರು. ಅವ್ರಿಗೆ ಶುಗರ್ ಇತ್ತು. ಅವ್ರು ಹೇಳಿದರು, ನನಗೆ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಇದೆ, 2 ಕಾರ್ ಇದೆ, ಬೈಕ್ ಇದೆ, ಎಲ್ಲ ಇದೆ, ಆದರೂ ಊಟ ಮಾಡೋಕ್ಕಾಗಲ್ಲ ಅಂತ ಅಂದಿದ್ರು. ಬಟ್ ಅದು ನೋಡಿ ನನಗೆ ಯಾಕೆ ಇಷ್ಟೆಲ್ಲ ಇದ್ಮೇಲೇನು ಅವ್ರು ಊಟ ಮಾಡೋಕ್ಕಾಗಲ್ಲ ಅಂತಲ್ಲಿ ಹೆಂಗಿದೆ ಜೀವನ ಏನಕ್ಕೆ ಅಂತ ಅಂದ್ಕೊಂಡು, ಇದೆಲ್ಲ ಏನು ಸಾಲ್ಯೂಷನ್ ಅಂತ ಅಂದ್ಕೊಂಡ್ರೆ ಯೋಗ ಅಂತ ನನಗೆ ಬಂತು. ಆಗ ನಾನು ಅಂದ್ಕೊಂಡೆ, ಯೋಗ ಕಲಿತು ಅಂಥವ್ರು ಯಾರು ಇರ್ತಾರಲ್ಲೋ ಅವರು ಬದಲಾವಣೆ ಮಾಡೋಣ ಅಂತ ಅಂದ್ಕೊಂಡು ಅದೊಂದು ಇನ್ಸ್ಪಿರೇಷನ್ ಆಯಿತು ನನಗೆ. ಮತ್ತು ಊರಲ್ಲೇ ನಮ್ಮ ತುಂಬ ಆತ್ಮೀಯ ನಮ್ಮ ಮಾವು ಅವರು ಸಡನ್ಲಿ ಹಾರ್ಟ್ ಪ್ರಾಬ್ಲಮ್ ಆಗಿ ಡೆತ್ ಆದರು. ಅದನ್ನು ಘಟನೆ ನೋಡಿ ತುಂಬ ಬೇಜಾರಾಯಿತು. ಇದಕ್ಕೆಲ್ಲ ಸಾಲ್ಯೂಷನ್ ಏನಂತ ನಾನು ಕಂಡು ಹಿಡಿದಾಗ ಯೋಗ ಬಂತು. ಯೋಗದಿಂದ ಎಲ್ಲ ಕಾಯಿಲೆ ವಾಸಿ ಮಾಡ್ಬೋದು ಮತ್ತು ಯೋಗದಿಂದ ಏನು ಬೇಕೋ ಸಾಧನೆ ಮಾಡ್ಬೋದು ಅಂತ ಗೊತ್ತಾಯಿತು. ಹಾಗಾಗಿ ಫುಲ್ಲು ಡೀಪಾಗಿ ನಾನು 4 ಅವರು 6 ಅವರು 8 ಅವರು ಯೋಗ ಪ್ರಾಕ್ಟೀಸ್ ಮಾಡ್ತಾ ಆಲ್ಮೋಸ್ಟಲ್ಲಿ ಅದೆಲ್ಲ ಮಾಡ್ಕೊಂಬಂದು ಆಮೇಲೆ ಇದು ಕೋರ್ಸ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಸ್ಕೂಲ್ಸು ಕಾಲೇಜಿಗೆ ಹೋಗಿ ಗೌರ್ಮೆಂಟ್ ಸ್ಕೂಲ್ಸು ಆಮೇಲೆ ಹಾಸ್ಟೆಲ್ಸ್ಗಳಿಗೆ ಎಲ್ಲ ಸುಮಾರು ಹೋಗಿ ಒಂದು 1 ಲಕ್ಷ ಜನ ಮಕ್ಕಳಿಗೆ ಯೋಗ ಹೇಳ್ಕೊಟ್ಟಿದ್ದೀನಿ. ತುಂಬ ಖುಷಿ ಆಗ್ತದೆ ಸ್ವಾಮೀಜಿ. ಈಗ ಹೇಳ್ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರಾದರೂ ಪೇಷಂಟ್ಸ್ ನಿಮ್ಮಲ್ಲಿ ಬಂದಿದ್ದಾರಾ? ಅದು ನಾನು ಆ್ಯಕ್ಚುಲಿ ಪಾರಂಪರಿಕ ವೈದ್ಯ ಆಗಿರೋದ್ರಿಂದ ಜೊತೆಗೆ ನಾನು ಅದು ಸ್ಟ್ರೋಕ್ ಪೇಷಂಟ್ನ ರೆಡಿ ಮಾಡಿದ್ದೀನಿ, ಮಂಡಿ ನೋವು ರೆಡಿ ಮಾಡಿದ್ದೀನಿ, ಬ್ಯಾಕ್ ಪೇನು, ಇದೆಲ್ಲ ಸುಮಾರು ಜನ VIPಸ್ಗೆಲ್ಲ ಕ್ಲಾಸ್ ಎಲ್ಲ ತೊಗೊಂಡಿದ್ದೀನಿ. ಅವರೆಲ್ಲ ಮಂಡಿ ನೋವೆಲ್ಲ ಕಮ್ಮಿ ಆಗಿದೆ. KS ಆಫೀಸರ್ಸ್ ಆಗಿರ್ಬೋದು, ಜಡ್ಜ್ ಇರ್ಬೋದು, ಆಮೇಲೆ ಡಾಕ್ಟರ್ಸ್ಗೆ ರೆಡಿ ಮಾಡಿದ್ದೀನಿ, ಸುಮಾರು ಆರ್ಮಿ ಡಿಪಾರ್ಟ್ಮೆಂಟ್ ರೆಡಿ ಮಾಡಿದ್ದೀನಿ. ಸುಮಾರು ಡಿಪಾರ್ಟ್ಮೆಂಟ್ಗೆಲ್ಲ ನಾನು ಯೋಗ ಪೂರ್ಣ ಗುಣ ಮಾಡಿದ್ದೀರಾ? ಪೂರ್ಣ ಗುಣ ಮಾಡಿದ್ದೀನಿ ಸರ್. ಎಲ್ಲ ಸ್ಟ್ರೋಕ್ ಅಂದರೆ 3 ಡೇಸಲ್ಲಿ ರೆಡಿ ಆಗಿ ಈ ಥರ ಲಾಕ್ ಇತ್ತಂದರೆ 3 ದಿನದಲ್ಲಿ ಈ ಥರ ಓಪನ್ ಆಗುತ್ತೆ. ಕೆಲವು ಮೆಡಿಕಲ್ ಚಾಲೆಂಜ್ ಇರೋದೆಲ್ಲ ನಾನು ತೊಗೊಂಡು ನಾನು ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಕೆಲವು ಡಾಕ್ಟರ್ ಆಗಲ್ಲ ಅಂತ ಬಿಟ್ಟಿರ್ತಾರೆ. ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ ಅಂದರೆ, ಇದು ನಾನು ಯಲಹಂಕದಲ್ಲಿದ್ದಾಗ ಒಬ್ಬರು ಸ್ಟ್ರೋಕ್ ಆಗಿತ್ತು. ಅವರು ಒಂದು 60 ಲಕ್ಷ ಖರ್ಚು ಮಾಡಿದರು. ಯಾರೋ ಒಬ್ಬರು ನಮ್ಮ ಫ್ರೆಂಡಿಂದ ಗೊತ್ತಾಯಿತು, ನೋಡಿದೆ. ಅವರು ಎಲ್ಲರ ಥರ ನಮ್ಮನ್ನು ಟ್ರೀಟ್ಮೆಂಟ್ ಮಾಡಿದರು. ಬಟ್ ನಾನು ಹೇಳಿದೆ, ನಾವು ಯೋಗ ಥೆರಪಿಸ್ಟು, ಜೊತೆಗೆ ನಾವು ಪಾರಂಪರಿಕ ವೈದ್ಯರು ಹಿಂಗೆ ಅಂತಲೇ ಹೇಳಿ 3 ದಿವಸ ನೋಡಿ, 3 ದಿವಸ 1 ಅವರ್ ಅವಕಾಶ ಇದು ನೋಡಿ, ಆಮೇಲೆ ನೀವು ಬೇಕಾದ್ರೆ ಇದು ಮಾಡಂತ ಅಂತೇಳಿ 1 ಅವರಲ್ಲಿ ಇದೆಲ್ಲ ಇರೋದೆಲ್ಲ ಅದು ನಾನು ಟ್ರೀಟ್ಮೆಂಟ್ ಮೂಲಕ ಆಕ್ಯುಪ್ರೆಷರು ಮತ್ತು ನಾನು ಕಲ್ತಿರೋ ಕೆಲವೊಂದೆಲ್ಲ ಟ್ರಿಕ್ಸಲ್ಲಿ ಯೂಸ್ ಮಾಡಿದೆ. ಆವಾಗ ಲೈಟಾಗಿ ಸ್ವಲ್ಪ ಮೂವ್ ಆಯ್ತು ಕೈ. ಆವಾಗ ನಂಬಿಕೆಯಿಂದ ಅವರು ಕಂಟಿನ್ಯೂ ಮಾಡಿದ್ರು. ಒಂದು 3 ಡೇಸಲ್ಲಿ ಅವರು ಕೈಯೆಲ್ಲ ಓಪನ್ ಆಗಿ ಚೆನ್ನಾಗಾದರು. ಆಮೇಲೆ ಅದು 10 ಡೇಸಲ್ಲಿ ವಾಕ್ ಮಾಡಿದರು. 11 ಡೇಸಲ್ಲಿ ಮೇಲೆ 3 ಫ್ಲೋರ್ ಮೇಲೆ ಎತ್ತಿ ಕೆಳಗಡೆ ಬಂದರು. ಇದು ಕೆಲವು ಪ್ರಾಣಾಯಾಮ, ಕೆಲವು ಜಲನೀತಿ, ಸುಮಾರೆಲ್ಲ ಕೆಲವು ವಿದ್ಯೆಗಳ ಪ್ರಯೋಗ ಮಾಡಿದೆ. ತುಂಬ ರಿಸಲ್ಟ್ಸ್ ಬಂದಿದೆ. ಆ ಥರ ಸುಮಾರು ರಿಸಲ್ಟ್ಸ್ ಬಂದಿದೆ ಸ್ವಾಮೀಜಿ. ಶುಗರ್ ಪೇಷಂಟ್ಸಿಗೆ ಅವರಿಗೆ 6 ತಿಂಗಳು ಕೆಲವೊಂದು ಔಷಧಿ ಎಲ್ಲ ನಾನು ಕೊಡ್ತಾ ಇದ್ದೀನಿ. ಒಂದು 6 ತಿಂಗಳಿಗೆ ಹೌದು, ಔಷಧಿ ಕೊಡ್ತೀನಿ. ಏನು ಔಷಧಿ ಕೊಡ್ತೀರಾ? ಅದು ಕೆಲವು ನಮ್ಮದು ಇದು ನೇರಳೆ ಹಣ್ಣದು ಮತ್ತು ಇದು ಹಾಗಲಕಾಯಿ ಜ್ಯೂಸ್ ಇರ್ತದೆ. ಕೆಲವೊಂದು ಡಾಕ್ಟರ್ ಸಂದೀಪ್ ಯಾದವ್ ಅಂತಿದ್ದಾರೆ. ಅವರೆಲ್ಲ ನಾವು ಅವ್ರ ಕಂಪ್ನಿಗೆ ಹೋಗಿ ಎಲ್ಲ ರಿಸರ್ಚ್ ಮಾಡಿ ಎಲ್ಲ ಮಾತಾಡಿಕೊಂಡು ಅವರೆಲ್ಲ ಹಿಂಗೆ ಅಂತೆಲ್ಲ ನೋಡಿಕೊಂಡು ಅದ್ರದ್ದು ಕೆಲವೊಂದು ತರಿಸ್ಕೊಡ್ತಾ ಇದ್ದೀನಿ. ನಮ್ಮ ತಂದೆಯವರು ಒಂದು ಎಲೆ ತೋರಿಸಿದ್ದಾರೆ ಅಲ್ಲ, ಇದು ಒಂದು ಬೆಟ್ ಕರ್ಕೊಂಡೋಗಿ ಆ ಎಲೆ ಕೊಟ್ಬಿಟ್ರೆ ಅದು ತಿಂದ ತಕ್ಷಣ ಅದು ಎಷ್ಟು ಸಕ್ಕರೆ ತಿಂದರೆ ಸಿಹಿ ಅನಿಸಲ್ಲ. ಆ ಥರ ಕೆಲವೊಂದೆಲ್ಲ ಎಲೆ ಜೊತೆಗೆ ಕೆಲವು ಕಾಂಬಿನೇಷನ್ ಎಲ್ಲ ಕೊಟ್ಟು ರೆಡಿ ಮಾಡ್ತಾಯಿದ್ದೀವಿ. ಮತ್ತು ಇನ್ಯಾವ್ಯಾವ ಅನಾರೋಗ್ಯವಂತ ಗುಣ ಮಾಡ್ತಾಯಿದ್ದೀರಾ? ಮಂಡಿ ನೋವು ಅದು ಕಾಮನ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಪೇನ್ಸ್ ಏನೇ ಇರ್ಬೋದು, ಆರ್ಥರೈಟಿಸಿಂದ ಹಿಡ್ಕೊಂಡು ಪೇನ್ಸ್ ಏನೇ ಇರ್ಬೋದು. ಆಮೇಲೆ ಕಣ್ಣಿಂದ ಕೆಲವು ದೂರದ ಕಾಣಲ್ಲ, ಕೆಲವು ಸಮೀಪದ ಕಾಣಲ್ಲ. ಕಣ್ಣಿನ ದೃಷ್ಟಿ ಎಷ್ಟು ಜನಕ್ಕೆ ಪ್ರಾಬ್ಲಮ್ಸ್ ಇರುತ್ತೆ, ಅದು ಸುಮಾರು ಜನಕ್ಕೆ ರೆಡಿ ಮಾಡಿದ್ದೀನಿ ಸರ್. ಅದೊಂದು ಡ್ರಾಪ್ಸ್ ಬರುತ್ತೆ, 5 ಡ್ರಾಪ್ಸ್ ಕೊಡ್ತೀವಿ ಅವರಿಗೆ. ಅದೆಲ್ಲ ರೆಡಿ ಮಾಡಿದ್ದೀನಿ. ಗ್ಯಾಸ್ಟ್ರಿಕ್ ಇರ್ಬೋದು, ಆಮೇಲೆ ಅವ್ರಿಗೆ ವೇಟ್ ಲಾಸು ನಾನು ಪರ್ಸ್ನಲ್ ಕ್ಲಾಸ್ ತೊಗೊಂಡು ವೇಟ್ ಲಾಸು ರೆಡಿ ಮಾಡಿದ್ದೀನಿ. ಸುಮಾರು ಆಲ್ಮೋಸ್ಟ್ ಕಾಯಿಲೆ ಸಂಬಂಧಪಟ್ಟಂಗೆ ಕೆಮ್ಮಿಂದ ಹಿಡಿದು ಅಪ್ ಟು ಕ್ಯಾನ್ಸರ್ವರೆಗೂ ನಾವು ಮಾಡಿದೆ. ಬಟ್ ನಂದು ಅದೇ ಒಂದು ಟೀಮ್ ಇದೆ, ಒಂದು 50 ಜನ ಡಾಕ್ಟರ್ಸ್ ಇದ್ದಾವೆ. ನನ್ನ ಉದ್ದೇಶ ಏನಂದ್ರೆ ಔಷಧಿ ರಹಿತ ಜೀವನ ಮಾಡಬೇಕು, ಆಪ್ರೇಷನ್ಸ್ ಯಾರು ಮಾಡಿಸ್ಕೋಬಾರ್ದು. ಆ ಕಾರಣದಿಂದ ನಾನು ನನ್ನ ಸಂಪರ್ಕದಲ್ಲಿ ಯಾರ್ಯಾರು ಬರ್ತಾರೆ ಆಲ್ಮೋಸ್ಟಲ್ಲಿ ಒಂದು 1000 ಜನಕ್ಕೆ ಆಪ್ರೇಷನ್ ಸ್ಟಾಪ್ ಮಾಡಿಸಿ ಅವರಿಗೆ ಯೋಗದ ಮೂಲಕ ಎಲ್ಲದೂ ಕನೆಕ್ಟ್ ಮಾಡಿಕೊಂಡು ಅವರಿಗೆ ಒಂದು ಒಳ್ಳೆ ಅನುಕೂಲ ಆಗಂಗೆ ಮಾಡ್ತಾಯಿದ್ದೀವಿ ಸರ್.
ಔಷಧ ರಹಿತ ಅಂತೀರಾ, ಮತ್ತು ನೀವೇ ಔಷಧಿ ಕೊಡ್ತೀನಿ ಅಂತೀರಾ? ಔಷಧಿ ರಹಿತ ಅಂದರೆ ಅದು ಸ್ಟೆಪ್ಸ್ ವೈಸ್ ಇರುತ್ತೆ ಸ್ವಾಮೀಜಿ. ಈಗ ನಾವು ಯೋಗ ಕಲ್ತ ಮೇಲೆ ನಾನು ಔಷಧಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಅದ್ರ ABCD ಕ್ಯಾಟಗರಿ ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಅಂದರೆ ABC ಅಂತ ನಾವು ಕೆಲವ್ರಿಗೆ ಈಗ ಬಿದ್ದುಬಿಟ್ಟಿರ್ತಾರೆ, ಗಾಯ ಬ್ಲಡ್ ಬರ್ತಾ ಇರುತ್ತೆ, ನಾವೆಲ್ಲ ಔಷಧಿ ರಹಿತ ಅಂತ ಇದು ಮಾಡೋಕ್ಕಾಗಲ್ಲ, ಅಲ್ಲಿ ಔಷಧಿ ಹಾಕ್ಲೇಬೇಕು ನಾವು. ಹಾಗಾಗಿ ಅವರು ಕೆಲವ್ರು ಮಕ್ಕಳಿಗೆ ಅಡ್ವಾನ್ಸಾಗಿ ನಾವು ಈಗ ನಮ್ಮ ಸ್ಟೂಡೆಂಟ್ಸ್ ಬಂದಿದ್ದರು, ಅವ್ರಿಗೆ ಔಷಧಿ ರಹಿತ ಜೀವನ ಹೆಂಗಂತ ಅವ್ರಿಗೆ ಹೇಳ್ಕೊಡ್ತೀವಿ. ಸ್ಟೆಪ್ ಬೈ ಸ್ಟೆಪ್ಸ್ ಯಾರ್ಯಾರು ಏನು ಅನುಕೂಲ ಆಗುತ್ತೆ ಆ ಥರ ಮಾಡ್ತೀವಿ ಸ್ವಾಮಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಆಧ್ಯಾತ್ಮ ಸಂಪರ್ಕ ನಿಮ್ಮ ತಂದೆ ತಾಯಿ ಮನೆಯಿಂದ ಆರಂಭವಾಗಿ ಹಾಂ ಸರ್. ಆ ಕಾರಣವಾಗಿ ಯೋಗ ಜೀವನಕ್ಕೆ ಬಂದು ನೀವು ಒಂದು ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಆತ್ಮಸಂತೋಷ ಮತ್ತು ಒಂದು ತೃಪ್ತವಾದ ಜೀವನ ನಡೆಸ್ತಾ ಇದ್ದೀರಿ ಅಂತ ನಿಮ್ಮ ಇದುವರೆಗಿನ ಮಾತುಗಳಿಂದ ಅನ್ನಿಸ್ತದೆ. ಹಾಂ ಸರ್. ಮತ್ತೇನಾದರೂ ಹೇಳೋದಿದೆಯಾ ನಿಮ್ಮ ಈ ಲೈಫ್ ಆ್ಯಂಡ್ ಗೋಲ್ಸ್ ಬಗ್ಗೆ? ಹಾಂ ಸ್ವಾಮಿ, ಇನ್ನೊಂದು ಖುಷಿ ಏನಂತಂದರೆ, ನಾನು ಬಡತನ ಅಂತನಲ್ಲ, ಬಟ್ ಫೈನಾನ್ಸಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಬಂದಿದ್ದು ತುಂಬ. ಬೆಂಗಳೂರಿಗೆ ಬರ್ಬೇಕಾದ್ರೆ ಒಂದು 14 ವರ್ಷ ನಾನು ತುಂಬ ಅನುಭವಿಸಿ. ಏನು ಆ ಥರ ಅಂದರೆ ಲೈಫಲ್ಲಿ ಒಂದು ಯೋಗ ನನಗೆ ಕಲಿಸ್ಕೊಟ್ಟಿದ್ದು ಏನಪ್ಪ ಅಂದರೆ, ಯಾವುದಕ್ಕೆ ಹೆದರ್ಕೋಬಾರ್ದು, ಏನೇ ಸಮಸ್ಯೆ ಬಂದ್ರೂ ಅದನ್ನ ಶಾಂತವಾಗಿ ತೊಗೊಳ್ಕೊಂಡು ಹೋಗೋಂಥ ಒಂದು ಶಕ್ತಿ ಯೋಗದಲ್ಲಿ ಬಂತು. ಒಂದು ಕಾಮನ್ ಪರ್ಸನ್ ನಾನು, ಅಂದರೆ ನಾನು ಬಂದಿರೋದು ಒಂದು ಹಸು ಮಾರಿ ನನ್ನ ಎಜುಕೇಷನ್ ಬಂದಿದ್ದೆ. ಆ್ಯಕ್ಚುಲಿ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದು ನಾನು. ಸಿದ್ಧಗಂಗಾ ಮಠದಲ್ಲೇ ಸೀಟ್ ಸಿಗಲಿಲ್ಲ, ಹಲವಾರು ಕಾರಣದಿಂದ ಮತ್ತು ಬೆಂಗಳೂರಿಗೆ ಬಂದು ನಮ್ಮ ತಂದೆಯವರ ಕೆಲ BCM ಹಾಸ್ಟೆಲ್ ಸೇರಿಕೊಂಡು ನಾವು ಸ್ವಂತ ದುಡ್ಕೊಂಡು ಒಂದು ಹಂತದಲ್ಲ ಮನೇಲಿ ಸಪೋರ್ಟ್ ಮಾಡಿದರು. ಆಮೇಲೆ PUC ಆದಮೇಲೆ ನಾನು ಸ್ವಂತ ದುಡ್ದು ಏನೋ ಒಂದು ಯೋಗ ಶಕ್ತಿಯಿಂದ ಅದೆಲ್ಲ ಇಲ್ಲಿವರೆಗೆ ಆಯಿತು. ಬಟ್ ನಾನು ಚಿಕ್ಕ ವಯಸ್ಸು ಮಕ್ಕಳಿಗೆ ಹೇಳ್ತಾ ಇದ್ದೇನೆ, ಅದೇನೋ ಸೆನ್ಸ್ ಗೊತ್ತಿಲ್ಲ, ಫ್ಲೈಟಲ್ಲಿ ಹೋಗ್ಬೇಕು ಅಂತೆಲ್ಲ ಆಡ್ಕೊಳ್ಳೋರು. ಆದರೆ ನಾನು ಧ್ಯಾನ ಮಾಡ್ತಾಯಿದ್ದೆ. ಎಲ್ಲ ಮಕ್ಕಳೆಲ್ಲ ನನ್ನ ಸುತ್ತ ಫ್ರೆಂಡ್ಸ್ ಎಲ್ಲ ಆಡ್ಕೊಳ್ಳೋರು, ಇನ್ನೇನು ಧ್ಯಾನ ಮಾಡ್ತಾನೆ ಹಂಗೆ ಹಿಂಗೆ ಅಂತ. ಏನು ಆಡಿಕೊಂಡ್ರು ನಂದು ಏನು ಇದೇ ನಮ್ಮ ಸಂಸ್ಕಾರ, ನಮ್ಮ ತಂದೆ ತಾದಾಗ ಕಲಿಸ್ಕೊಟ್ಟಿರೋದು, ಅದೇ ಥರ ನಾನು ಧ್ಯಾನ ಮಾಡ್ತಿದ್ದೆ ಡೈಲಿ. ಬಟ್ ಅದು ನನಗೆ ಒಂದು ಸೆನ್ಸ್ ಇತ್ತು, ನಾನು ಫ್ಲೈಟಲ್ಲಿ ಹೋಗ್ತೀನಿ ಅಂತ. ಬಟ್ ಅವ್ರು ಏನು ಆಡ್ಕೊಂಡು ತಲೆ ಕೆಡ್ಸ್ಕೊಂಡಿಲ್ಲ. ಬಟ್ ನಾನು ವಿತೌಟ್ ಅಮೌಂಟ್ ಇಲ್ದಂಗೆ ದುಬೈಗೆ ಹೋಗಿದ್ದೀನಿ, ಶ್ರೀಲಂಕಾ ಹೋಗಿದ್ದೀನಿ, ಆಮೇಲೆ ನೇಪಾಳಕ್ಕೆ ಹೋಗಿದ್ದೀನಿ. ಮತ್ತು ದುಬೈ ಅದು ಸರ್ವಧರ್ಮ ಸಮ್ಮೇಳನದಲ್ಲಿ 1 ಪೈಸೆ ಇಲ್ದಂಗೆ ನಾನು ಅಲ್ಲಿಗೆ ಹೋಗಿ 1 ನಿಮಿಷದಲ್ಲಿ 100 ಆಸನ ಮಾಡಿದ್ದೀನಿ. ಆಮೇಲೆ 5 ನಿಮಿಷದಲ್ಲಿ 65 ಆಸನ ಮಾಡಿದ್ದೀನಿ. ಅಂದರೆ ಎಲ್ಲ ಥರ ಪೋಸಸ್ಗಳು ಮಾಡಿ ಈ ಥರ ಎಲ್ಲ ತುಂಬ ಆತ್ಮತೃಪ್ತಿ ಇದೆ ನನಗೆ. ಅದೆಲ್ಲ ಕಾರಣ ಏನಪ್ಪ ಅಂತಂದ್ರೆ ನಂದು ಯೋಗ ಶಕ್ತಿ ಅಂತ ಹೇಳ್ಬೋದು. ಯಾಕೆ ಒಬ್ಬ ನಾರ್ಮಲ್ ಪರ್ಸನ್ ಏನು ಅದು ಹಸು ಮಾರಿ ತಿನ್ನೋಕ್ಕೆ ಇಲ್ಲದ ಪರಿಸ್ಥಿತಿಯಲ್ಲೇ ಬಂದು ಇವತ್ತು ಲಕ್ಷಾಂತರ ಜನಕ್ಕೆ ಫ್ರೀಯಾಗಿ ಯೋಗಗಳು ಕೊಟ್ಟಿದ್ದೀನಿ. ಕಾಮನ್ ಪರ್ಸನ್ ಹಿಡಿದು MP MLA ಹಿಡ್ಕೊಂಡು ರಿಟೈರ್ಡ್ ಜಡ್ಜ್ ಹಿಡ್ಕೊಂಡು ಎಲ್ಲರಿಗೂ ಯೋಗ ಹೇಳ್ಕೊಡ್ತಾಯಿದ್ದೀನಿ. ಮತ್ತು ಆಲ್ಮೋಸ್ಟ್ ಎಲ್ಲರೂ ಮೋಟಿವೇಶನ್ ಮಾಡ್ತಾಯಿದ್ದೀನಿ. ಎಷ್ಟೋ ಜನ ಆತ್ಮಹತ್ಯೆ ಮಾಡೋಂಥ ಮಕ್ಕಳಿಗೆ ಮೋಟಿವೇಶನ್ ಕೊಟ್ಟು ಅವರಿಗೆ ಸೂಸೈಡಿಂದ ಆಚೆ ತರ್ತಾಯಿದ್ದೀನಿ. ಎಷ್ಟೇ ಲಾಯರ್ ಮಕ್ಕಳು ನನ್ನ ಹತ್ರ ಬರ್ತಾರೆ ಕೌನ್ಸಿಲಿಂಗು, ಅವರಿಗೆಲ್ಲ ನಾನು ಕೌನ್ಸಿಲಿಂಗ್ ಮಾಡ್ತೀನಿ. ಜಸ್ಟ್ ಒಂದು ಮೊನ್ನೆ ರೀಸೆಂಟ್ ನಡೆದಿರೋದು ಭಾಳ ಖುಷಿ ಆಗುತ್ತೆ. ಯಾಕೆ ಯೋಗ ಶಕ್ತಿ ಎಷ್ಟಿದೆ ಅಂದರೆ ಆ ಸೆನ್ಸ್ ಆಗುತ್ತೆ ನನಗೆ. ಅವನು ಒಟ್ಟು ಮಾತಾಡೋಕ್ಕೆ ರೆಡಿನೇ ಇಲ್ಲ. ಸುಮಾರು 3 ತಿಂಗಳಿಂದ ಹೇಳಿದ್ದೆ, ಅವ್ರು ಏನೋ ಸ್ವಲ್ಪ ಆವಾಗ ಇಂಟ್ರೆಸ್ಟ್ ತೋರಿಸಲಿಲ್ಲ. ಬಟ್ ಫೋನ್ ಮಾಡಿ ಕರ್ಸ್ಕೊಂಡ್ರು. ನಾನು ಹೋದ ತಕ್ಷಣ ಹೋಗ್ಬಿಟ್ಟ ಹುಡುಗ. ಜಸ್ಟ್ ಆ ಹುಡುಗ ಫೋನ್ ಹಚ್ಕೊಡಿ ಒಂದು 10 ಸೆಕೆಂಡ್ ಮಾತಾಡ್ತೀನಿ ಅಂದೆ. ಅವ್ನಿಗೆ ಫೋನ್ ಹಚ್ಚಿ ಕೊಟ್ಟರು. 10 ಸೆಕೆಂಡ್ ಮಾತಾಡೋಕ್ಕೆ ಅವಕಾಶ ಇದೆಯಾ ಅಂತಂದೆ. ಹಾಂ ಎಸ್ ಅಂದೆ. 10 ಸೆಕೆಂಡ್ ಹೇಳಿದೆ, ಒಂದು 2-3 ಮಾತು ಒಳ್ಳೆ ಗೋಲ್ಡನ್ ವರ್ಡ್ಸ್ ಹೇಳಿದೆ. ಆಗ ಅವನು ಏನೋ ಸ್ವಲ್ಪ ಮನಸ್ಸು ಪರಿವರ್ತನೆ ಆಗಿ ಎಸ್ ಅಂತಂದು 10 ಸೆಕೆಂಡನ್ನು ಹಿಡ್ಕೊಂಡು 1 ಅವರ್ ನನ್ನ ಹತ್ರ ಮಾತಾಡಿದೆ ಪರ್ಸ್ನಲಾಗಿ. 1 ಅವರ್ ಮಾತಾಡಿ ಮತ್ತೆ ಕರ್ಸ್ಕೊಂಡು ಅವನ್ನೆಲ್ಲ ಮೋಟಿವೇಶನ್ಸ್ ಮಾಡಿ ಎಲ್ಲಿ ಲಾಕ್ ಆಗಿದೆ ಅಂತೆಲ್ಲ ಫುಲ್ಲು ಬಾಯಿ ಬಿಡಿಸಿದಾಗ ಜಸ್ಟ್ 20,000 ರೂಪಾಯಿಗೆ ಅವ್ನು ಲಾಕ್ ಆಗಿ ಸೂಸೈಡ್ ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ಹೋಗಿದ್ದ. ಬಟ್ ಫ್ಯಾಮಿಲಿಗೆ ಏನು ಹೇಳಿಲ್ಲ, ಅದನ್ನೆಲ್ಲ ಹೇಳಿ ಅದೆಲ್ಲ ಬಗೆಹರಿಸ್ಕೊಂಡು ಇವಾಗ ಖುಷಿಯಾಗಿ ಆರಾಮಾಗಿ ಅವ್ರ ಜೊತೆಗೆ ತಂದೆ ತಾಯಿ ಜೊತೆಗೆ ಇದ್ದಾನೆ. ಈ ಥರ ತುಂಬ ಯೋಗ ಇದು ಏನಂದರೆ ಒಂದು ಯೋಗ ಶಕ್ತಿ ಅಂತ ಹೇಳ್ತೀನಿ. ಆತ್ಮತೃಪ್ತಿ ಅಂದರೆ 100% ನನಗಿದೆ. ತುಂಬ ಜನಕ್ಕೆ ಅನುಕೂಲ ಆಗ್ತದೆ ಸ್ವಾಮೀಜಿ. ಭಾಳ ಸಂತೋಷ. ವಿವರಿಸಿ. ಎಕ್ಸಾಂಪಲ್, ಈ ಕೆಲವರು ಎಷ್ಟು ಸಫರ್ ಪಟ್ಟಿರ್ತಾರೆ ಯಾವುದಂದರೆ ಸ್ಟ್ರೋಕಿಂದ. ತುಂಬ ಜನ ಅದು ಬಿಗ್ ಚಾಲೆಂಜಿಂಗ್ ಅಲೋಪತಿಗೆ. ಅಲೋಪತಿಯಲ್ಲಿ ಅದೇನು ವರ್ಕ್ ಆಗಲ್ಲ ಅಂತ ತುಂಬ ನಾನು ಕೇಳಿಪಟ್ಟಿದ್ದೀನಿ. ಸುಮಾರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ನಾನು ನೋಡಿದ್ದೀನಿ. ಬಟ್ ಏನಪ್ಪ ಅಂದರೆ ನಾನು ಯಾವ ರೀತಿ ಅವರು ಗುಣಪಡಿಸೋಕೆ ನಮ್ಮ ಒಂದು ಟ್ರಿಕ್ಸ್ ಯೂಸ್ ಮಾಡ್ತೀವಿ ಅಂದರೆ, ಎಕ್ಸಾಂಪಲ್ ನಾನು ಫಸ್ಟು ನೋಡೋದು ಅವ್ರದ್ದು ಬಾಡಿ ಸ್ಟಡಿ ಮಾಡ್ತೀನಿ. ಹೋದ ತಕ್ಷಣ ನರ್ವಸ್ ಸಿಸ್ಟಮ್ಸ್ ನಾನು ನೋಡ್ತೀನಿ, ಎಷ್ಟು ಪ್ರಮಾಣದಲ್ಲಿ ಏನೇನಾಗುತ್ತೆ ಅಂತ ನಾನು ಇನ್ನರ್ ಸೆನ್ಸ್ ಗೊತ್ತಾಗುತ್ತೆ ನನಗೆ. ಗೊತ್ತಾದ ತಕ್ಷಣ ಅವರಿಗೆ ಫಸ್ಟ್ ಏನು ಕೊಡಬೇಕು ಅಂತ ನೋಡ್ತೀನಿ. ಕೆಲವರು ಡಿಫ್ರೆಂಟಾಗಿ ಸ್ಟ್ರೋಕ್ಸ್ ಇರ್ತಾರೆ. ಕೆಲವು ಬೆಡ್ ರಿಟರ್ನ್ ಇರ್ತಾರೆ, ಕೆಲವರು ಒಂದು ಕೈ ಮ್ಯಾಕೆ ಎತ್ತಕ್ಕಾಗಲ್ಲ, ಒಂದು 50% ಇರ್ತಾರೆ, ಕೆಲವು 10% ಇರ್ತಾರೆ, ಕೆಲವು ಬೆಡ್ ಮೂವ್ ಮಾಡೋಕ್ಕಾಗಲ್ಲ, ಕಾಲು ಊತ ಬಂದಿರುತ್ತೆ, ಕೈ ಊತ ಬಂದಿರುತ್ತೆ. ಇದೆಲ್ಲ ನೋಡಬೇಕಾಗುತ್ತೆ. ಅದೆಲ್ಲ ನೋಡಿಕೊಂಡು ಫಸ್ಟ್ ಅವ್ರಿಗೆ ಏನಂದರೆ ಬ್ರೀತಿಂಗ್ ಬೆಡ್ ರಿಟರ್ನ್ ಅಂದರೆ ಬ್ರೀತಿಂಗ್ ಲೆವೆಲ್ ನಾನು ಕೊಟ್ಟು ಹೋಗ್ತೀನಿ. ಯಾಕೆ ಯೋಗದ ಕೆಲವೊಂದೆಲ್ಲ ಬ್ರೀತಿಂಗ್ ಟೆಕ್ನಿಕ್ ಕಲ್ತಿರೋದ್ರಿಂದ ಬ್ರೀತಿಂಗ್ ಹಿಡ್ಕೊಂಡು ಪ್ರಾಣಾಯಾಮ ಹಿಡ್ಕೊಂಡು ಕೆಲವು ಮುದ್ರೆಗಳು ಹಿಡ್ಕೊಂಡು ಆಮೇಲೆ ನಮ್ಮ ಕೆಲವು
ಕೆಲವು ನಾನು ಗಿಡ ಮೂಲಿಕೆಗಳ ನಾನೇ ಸ್ವಂತ ನಮ್ಮ ತಂದೆ ಕೆಲವು ಹೇಳ್ಕೊಟ್ಟಿರೋದ್ರಿಂದ ನಾನೇ ಅವೆಲ್ಲ ಬೆಟ್ಟಕ್ಕೆ ಹೋಗಿ ತೊಗೊಂಬಂದು ಅದೆಲ್ಲ ವರ್ಷಗಟ್ಟಲೆ ಅದನ್ನೆಲ್ಲ ಮೆಡಿಸಿನ್ಸ್ಗಳೆಲ್ಲ ಮಾಡಿ ಆ ಆಯಿಲ್ ಕೊಡ್ತೀನಿ. ದಪ್ಪ ಇತ್ತಂದರೆ ಅದು ಆಟೋಮೆಟಿಕ್ ಅದು ಸಣ್ಣ ಆಗುತ್ತೆ. ಸಣ್ಣ ಆದ ತಕ್ಷಣ ಅದು ಬ್ಲಡ್ ಅದು ನಾನು ಕೆಲವು ಅಕ್ಯುಪ್ರೆಷರ್ ಪಾಯಿಂಟ್ ನಾನು ಕೆಲವು ಟೂಲ್ಸ್ ಇದೆ. ಇಲ್ಲಿ ಬ್ಲಡ್ ಎಲ್ಲ ಕ್ಲಾಟ್ ಆಗಿರೋದ್ರಿಂದ ಅದನ್ನೆಲ್ಲ ಮೂಮೆಂಟ್ ಮಾಡ್ತೀನಿ. ಇದೆಲ್ಲ ಇಲ್ಲಿ ಲಾಕ್ ಆಗಿಬಿಟ್ಟಿರುತ್ತೆ, ಕೈ ಹಿಂಗಿರುತ್ತೆ, ಇದೆಲ್ಲ ಮೂಮೆಂಟ್ ಮಾಡಿ ಕೈ ನಿಧಾನಕ್ಕೆ ಆಚೆ ತೊಗೊಂಬಂದು ಅದು ಪ್ರೆಸ್ ಮಾಡಿ ಕಳಿಸಿ ಅದನ್ನು ಕೈ ಇರೋದು ಹಿಂಗೆ ಓಪನ್ ಮಾಡಿಸ್ತೀನಿ. ಆ ಸಂಬಂಧಪಟ್ಟಂಗೆಲ್ಲ ಕೆಲವು ಅವಾಗ ಏನಾದರೂ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆಮೇಲೆ ವಾಟ್ರ್ ತೊಗೊಂಡಿರ್ತೀನಿ, ತಣ್ಣೀರು ವಾಟ್ರ್ ಇರುತ್ತೆ, ಕೋಲ್ಡ್ ಇದು ಐಸ್ ಗಡ್ಡೆ ಇರುತ್ತೆ, ಅದ್ರ ತೊಗೊಂಡು ಕೆಲವೊಂದೆಲ್ಲ ಅದೆಲ್ಲ ಮೂಮೆಂಟ್ ಮಾಡಿ ಅದು ಮಾಡ್ತೀನಿ. ಆಮೇಲೆ ಹಾಟ್ ವಾಟರ್ ತೊಗೊಳ್ತೀನಿ, ಅದು ತೊಗೊಂಡು ಮೂಮೆಂಟ್ ಮಾಡ್ತೀನಿ. ಅಂತ ತುಂಬ ಪ್ರೊಸೀಜರ್ಸ್ ಇರ್ತವೆ. ಆ ಪ್ರೊಸೀಜರ್ ಮೂಲಕ ಮಾಡಿದ ತಕ್ಷಣ ವಿತಿನ್ ನಾನು 3 ಡೇಸಲ್ಲಿ ರಿಸಲ್ಟ್ ಕೊಟ್ಟಿನಿ. ಈ ಕೈ ಫೋಲ್ಡ್ ಆಗಿರೋದು 3 ದಿನದಲ್ಲಿ ಓಪನ್ ಆಗುತ್ತೆ. 1 ವಾರದಲ್ಲಿ ವಾಕ್ ಮಾಡ್ತಾರೆ. ಇದೆಲ್ಲ ಟ್ರಿಕ್ ಬಂದು ಮೇನ್ ನನ್ನ ಇನ್ನರ್ ಸೆನ್ಸ್ ಅಷ್ಟೇ. ಅಂದರೆ ನನ್ನ ಒಳಗೆ ಏನು ಹೇಳುತ್ತೆ ಅದನ್ನು ಮಾಡ್ತೀನಿ. ನಾನಿಲ್ಲಿ ಯಾವುದೇ ರೀತಿಯಿಂದ ಇಂಜೆಕ್ಷನ್ ಕೊಡೋದಾಯಿತು ಇದೆಲ್ಲ ಏನೂ ಮಾಡಲ್ಲ. ಓನ್ಲಿ ಥ್ರೂ ಯೋಗ ಅಂತ ಹೇಳ್ತೀನಿ. ಯೋಗದಿಂದ ನಾನು ಔಷಧಿಗಳಿಂದ ನಾನು ರೆಡಿ ಮಾಡ್ತೀನಿ ಸ್ವಂತ ಇನ್ನರ್ ಸೆನ್ಸ್. ಏನಾದರೂ ಹೇಳ್ತೀರಾ? ಬ್ರೀತಿಂಗ್ ಬಗ್ಗೆ ಏನು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಮ್ಮ ಜೀವನ ನಿಂತಿರೋದೇ ಒಂದು ಉಸಿರಾಟದ ಮೇಲೆ. ಎಕ್ಸಾಂಪಲ್ ಕೆಲವೊಂದು ಕೊಡ್ತಾ ಹೋಗ್ತೀನಿ. ಏನಪ್ಪ ಅಂದರೆ ಈಗ ಎಷ್ಟು ಜನಕ್ಕೆ ಅದು ಹೇಳ್ಬಿಡ್ತೀನಿ, ಎಷ್ಟೋ ಜನಕ್ಕೆ ಡಾಕ್ಟರ್ಸಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಯಾಕೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅದೇನೋ ಯಾವ ರೀತಿ ಸರ್ಟಿಫಿಕೇಟ್ ತೊಗೊಂಡಿರುತ್ತೆ ಓಪನಾಗಿ ಹೇಳ್ತೀನಿ ನಾನು. ಇತ್ತೀಚೆಗೆ ಬಂದಿರ್ತಂಗೆ ಡಾಕ್ಟ್ರುಗಳು ಸುಮಾರು ದುಡ್ಡು ಕೊಟ್ಟು ತೊಗೊಳ್ಳೋಂಥರ ಅಂತ ಬಂದಿದೆ, ಬಟ್ ಗೊತ್ತಿಲ್ಲ ಅದು ಯಾವ ಮಟ್ಟಿಗೆ ಅಂತ. ಬಟ್ ಆಲ್ಮೋಸ್ಟ್ ನಾನು ನೋಡಿದಾಗ ಎಷ್ಟು ಜನ ನಾನು ಹೋದಾಗ ಕೆಲವು ಕ್ವಶನ್ ಕೇಳ್ತೀನಿ ಬ್ರೀತಿಂಗ್ ಬಗ್ಗೆ. ತುಂಬ ಖುಷಿ ಆಯಿತು. ಬ್ರೀತಿಂಗ್ ಆ್ಯಕ್ಚುಲಿ ಎಷ್ಟಿರಬೇಕಂದ್ರೆ ಒಬ್ಬ ಮನುಷ್ಯಂದು 14ರಿಂದ 18 ಸಾರಿ ಪರ್ ಮಿನಿಟಿಗೆ ಇರಬೇಕು. ಪರ್ ಮಿನಿಟಿಗೆ 14ರಿಂದ 18 ಸಾರಿ ಬ್ರೀತಿಂಗ್ ಲೆವೆಲ್ ಇತ್ತಂದರೆ ನಾವು ಆರೋಗ್ಯ ಮನುಷ್ಯ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆ್ಯಕ್ಚುಲಿ WHO ಹೇಳುತ್ತೇನೆ. ಆದರೆ ನಾವು ಬ್ರೀತಿಂಗ್ ಲೆವೆಲ್ ಯಾರು ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಆವಾಗ ಆಯುಸ್ ಕಮ್ಮಿ ಅಂತ ಹೇಳ್ತೀವಿ. ಈಗ ಎಕ್ಸಾಂಪಲ್ಲು ನಾವು ಡಾಗ್ ತೊಗೊಳ್ಳೋಣ, ನಾಯಿ ತೊಗೊಳ್ಳೋಣ, 12 ವರ್ಷ ಅಷ್ಟೇ ಬದುಕು. ಅದು ನಾಲಿಗೆಯಿಂದ ಬ್ರೀತಿಂಗ್ ಮಾಡೋದು, ಬಾಯಿಂದ. ಅವಾಗ ಬ್ರೀತಿಂಗೆಲ್ಲ ಬ್ರೀತಿಂಗ್ ಜಾಸ್ತಿ ಮಾಡೋದ್ರಿಂದ ಅದು ಆಯುಸ್ ಕಮ್ಮಿ, ಬ್ರೀತಿಂಗ್ ಕಮ್ಮಿ ಮಾಡೋದ್ರಿಂದ ಆಯುಸ್ ಜಾಸ್ತಿ. ಇನ್ನೊಂದು ಎಕ್ಸಾಂಪಲ್ ಉದಾಹರಣೆ ಅಂದರೆ ಆಮೆ ತೊಗೊಳ್ಳಿ. ನಾವು ಆಮೆ 300 ವರ್ಷ ಬದುಕುತ್ತಾ, ಸಮುದ್ರದಲ್ಲಿರೋದು 500 ವರ್ಷ ಬದುಕುತ್ತಾ. ಅದು ರಿಸರ್ಚ್ ಮಾಡಿದ್ರೆ ಏನಂದ್ರೆ 1 ನಿಮಿಷಕ್ಕೆ ಒಂದೇ ಸರ್ ಬ್ರೀತ್ ತೊಗೊಳ್ತಾರೆ. ಅಂದರೆ ನಾವು ಎಷ್ಟೋ 18 ಸಾರಿ ತೊಗೊತೀವಿ, ಅದು 1 ನಿಮಿಷಕ್ಕೆ ಒಂದೇ ಬ್ರೀತ್ ತೊಗೊಳುತ್ತೆ. ಈ ಥರ ನಾವು ಕನ್ಸಿಡರ್ ಮಾಡ್ತಾ ಹೋದರೆ ಬ್ರೀತಿಂಗ್ ಎಷ್ಟು ನಾವು ಕಮ್ಮಿ ತೊಗೊತೀವಿ ಅಷ್ಟು ಆಯುಸ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಬ್ರೀತಿಂಗ್ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಬಾಡಿಯಲ್ಲಿ ನಾವು ಅಷ್ಟು ಆರೋಗ್ಯವಾಗಿರ್ತೀವಿ. ಬ್ರೀತಿಂಗ್ ಲಾಕ್ ಆಯ್ತು ಅಂದರೆ ಎಲ್ಲ ಕಾಯಿಲೆಗಳು ಬರುತ್ತೆ. ಬ್ರೀತಿಂಗ್ ಲಾಕ್ ಆಯ್ತು ಅಂದರೆ ನೀವು ಹೆಡ್ಡೇಕಾದರೂ ತೊಗೊಳ್ಳಿ, ಆಮೇಲೆ ಹಾರ್ಟ್ ಪ್ರಾಬ್ಲಮಾದ್ರು ತೊಗೊಳ್ಳಿ, ತುಂಬ ಪ್ರಾಬ್ಲಮ್ಸ್ ಶುರುವಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರಬೇಕು. ಒಬ್ಬ ಆರೋಗ್ಯವಂತ ಮನುಷ್ಯ ಒಂದು ಉಸಿರಾಟ ಕ್ರಿಯೆ ಮತ್ತು ರಕ್ತ ಸಂಚಲನ ಕ್ರಿಯೆ ಇವೆರಡು ಪಕ್ಕ ಇದ್ದಾಗ ಮಾತ್ರ ಅವನು ಆರೋಗ್ಯವಂತ ಆಗ್ತಾನೆ. ಸುಮಾರು ನಾನು ಪೇಷಂಟಲ್ಲಿ ನೋಡಿರ್ತೀನಿ ಬ್ರೀತಿಂಗ್ಲು ತುಂಬ ಕಮ್ಮಿ ಇರುತ್ತೆ. ಆ ಬ್ರೀತಿಂಗ್ಲಲ್ಲಿ ಹೆಂಗೆ ಚೆಕ್ ಮಾಡ್ತೀನಿ ಅಂದರೆ ಆಕಾರ, ಊಕಾರ, ಮಕಾರ ಈ ಒಂದು ಮೆಥಡಿಂದ ಅವ್ರದ್ದು ಬ್ರೀತಿಂಗ್ ಲೆವೆಲ್ ಯಾವ ಲೆವೆಲ್ ಇದೆ ಅಂತ ಚೆಕ್ ಮಾಡಿ ಅದು ಬ್ರೀತಿಂಗ್ ಲೆವೆಲ್ ಇನ್ಕ್ರೀಸ್ ಆದ ತಕ್ಷಣ ಅವ್ರು ಆಟೋಮೆಟಿಕ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗಾಗಿ ಬ್ರೀತಿಂಗೇ ಎಲ್ಲದಕ್ಕೂ ಕಾರಣ ಕಾಯಿಲೆಗೆ ಅಂತ ನಾನು ಹೇಳ್ಬೋದು.